ಸಿದ್ದಾಪುರದ ಶಿರಳಗಿಯಲ್ಲಿರುವ ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರದಲ್ಲಿ 2 ದಿನಗಳ ಅಧ್ಯಾತ್ಮ ಚಿಂತನಾಮೃತ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಹಾಗಾದರೆ ಶ್ರೀ ಚೈತನ್ಯ ರಾಜಾರಾಮರ ಕ್ಷೇತ್ರದ ವೈಶಿಷ್ಟ್ಯವೇನು ತೋರಿಸ್ತೀವಿ ನೋಡಿ. ಜೀವನದಲ್ಲೊಮ್ಮೆ ಶಾಂತಿ ನೆಮ್ಮದಿ ಪದದ ಅರ್ಥವನ್ನು ನಿಜವಾಗಿ ಅನುಭವಿಸಬೇಕು ಅಂದ್ರೆ ಒಮ್ಮೆಯಾದ್ರೂ ಈ ಕ್ಷೇತ್ರಕ್ಕೆ ಬರಲೇಬೇಕು. ಪ್ರಶಾಂತವಾದ ಸ್ಥಳ, ಮೈಮನಗಳನ್ನು ಉಲ್ಲಾಸಗೊಳಿಸುವ ತಣ್ಣನೆಯ ಗಾಳಿ, ಕಣ್ಣುಗಳಿಗೆ ಹಬ್ಬದೂಟ ಬಡಿಸುವ ಪ್ರಕೃತಿ ಮಡಿಲು. ಈ ಪ್ರಕೃತಿಯ ಮಡಿಲಲ್ಲಿ ಸುಂದರವಾಗಿ ತಲೆ ಎತ್ತಿ ನಿಂತಿರುವ ಶ್ರೀ ಚೈತನ್ಯ ರಾಜಾರಾಮರ ಕ್ಷೇತ್ರ. ಈ ಪರಮ ಪವಿತ್ರ ಕ್ಷೇತ್ರದಲ್ಲಿ ವಾತ್ಸಲ್ಯದ ಮೂರ್ತಿಯಂತಿರುವ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳ ಅಣಿಮುತ್ತು ಜೀವನದಲ್ಲಿ ಕಳೆದು ಹೋಗಿದ್ದು ಮತ್ತೆ ಸಿಕ್ಕ ಅನುಭವವನ್ನು ನೀಡುತ್ತೆ. ಇವು ಅನುಭವಿಸಿದವರೇ ಹೇಳಿದ ಮಾತುಗಳು. ಹೌದು, ಅಪರೂಪದಲ್ಲಿ ಅಪರೂಪ ಎಂತೆನಿಸುವ ಈ ಕ್ಷೇತ್ರವಿರೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಶಿರಳಗಿಯಲ್ಲಿ. ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳ ಸಾರಥ್ಯದಲ್ಲಿ ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರದಲ್ಲಿ ಬೇರೆಲ್ಲೂ ನಡೆಯದ ಅಪರೂಪದ ಕಾರ್ಯಕ್ರಮಗಳು ನಡೆಯುತ್ತಿರೋದು ಮತ್ತೊಂದು ವಿಶೇಷ. ಯಾವುದೇ ಪ್ರಚಾರ ಬಯಸದೆ, ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ದಿನವಿಡೀ ಕಾರ್ಯನಿರ್ವಹಿಸುವ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳು ಸದಾ ಸಮಾಜದ ಹಿತಚಿಂತನೆಯಲ್ಲೇ ಇರುತ್ತಾರೆ. ಸನ್ಮಾರ್ಗವೇ ಭಗವಂತನೆಡೆಗೆ ಸಾಗುವ ಏಕೈಕ ಮಾರ್ಗ ಎನ್ನುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಹ್ಮಾನಂದ ಭಾರತಿ ಶ್ರೀಗಳ ನಿಗರ್ವಿ ವ್ಯಕ್ತಿತ್ವ ಮತ್ತೊಮ್ಮೆ ಮಗದೊಮ್ಮೆ ಅವರ ಅಣಿಮುತ್ತುಗಳನ್ನು ಆಲಿಸಬೇಕು ಎನ್ನುವಂತೆ ಮಾಡುತ್ತೆ. ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವಂತೆ ವೈದಿಕರು ಪೂರ್ಣ ಮಾಡಿಕೊಟ್ಟಿದ್ದಾರೆ. ಬ್ರಾಹ್ಮಣ ಅಂದ್ರೆ ಯಾರು ಎಂಬಂತಹ ವಿಷಯ ಬಂದಾಗ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ಶಮೋ ದಮ ತಪಶೌಚಂ ಕ್ಷಾಂತಿ ರಾರ್ಜವಮೇವಚ ಜ್ಞಾನ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಎಂಬುದಾಗಿ ಹೇಳ್ತಾರೆ. ಬ್ರಾಹ್ಮಣನಲ್ಲಿ ಸ್ವಭಾವತಃ ಇರಬೇಕಾದ ಗುಣಗಳೇನಪ್ಪಾ ಅಂದ್ರೆ ಶಮ ಅಂದ್ರೆ ಮನೋನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ತಪಸ್ಸು ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಮನಸ್ಸನ್ನ ಪರಮಾತ್ಮನಲ್ಲಿ ನಿಲ್ಲಿಸುವ ಪ್ರಯತ್ನ, ಶೌಚ ಅಂತರ್ಬಾಹ್ಯ ಶೌಚ ದೇಹ ತಾನಿರುವ ಪರಿಸರ ಹಾಗೂ ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವಂಥದ್ದು, ಕ್ಷಾಂತಿ ಅಂದ್ರೆ ಸಹನೆ ತಿತಿಕ್ಷೆ ಏರುಪೇರು ಜೀವನದ ಎಲ್ಲ ಸಂದರ್ಭಗಳಲ್ಲಿ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ. ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳು ಕೇವಲ ಸಮಾಜದ ಹಿತಚಿಂತನೆ ಮಾಡುವುದಷ್ಟೇ ಅಲ್ಲ, ಆ ಚಿಂತನೆಯನ್ನು ಕಾರ್ಯರೂಪಕ್ಕೆ ತಂದಿರುವ ಅಪರೂಪದ ಶ್ರೀಗಳು. ಶ್ರೀ ರಾಜಾರಾಮ್ ಗುರೂಜಿಯವರಿಂದ ಪ್ರಾರಂಭಗೊಂಡ ಮಾಸಿಕ ಸತ್ಸಂಗ 25 ವರ್ಷಗಳನ್ನ ಪೂರೈಸಿದ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ 2 ದಿನಗಳ ಆಧ್ಯಾತ್ಮ ಚಿಂತನೆ ಶಿಬಿರವನ್ನು ನಡೆಸುತ್ತಿದ್ದಾರೆ. ಆರ್ಜವ ಅಂದ್ರೆ ನೇರ ನಡೆನುಡಿ, ಮುಂದೊಂದು ಹಿಂದೊಂದು ಇಲ್ಲದೆ ಸರಳ ಸ್ವಭಾವದ ಒಂದು ನಡತೆ. ಜ್ಞಾನ ವಿಜ್ಞಾನ, ಜ್ಞಾನ ಅಂದ್ರೆ ಶಾಸ್ತ್ರ ಅಧ್ಯಯನ, ವಿಜ್ಞಾನ ಅಂದ್ರೆ ಅನುಭವ. ಇದು ಬ್ರಹ್ಮಕರ್ಮ ಸ್ವಭಾವಜಂ, ಬ್ರಾಹ್ಮಣನಿಗೆ ಸ್ವಭಾವವಾಗಿರಬೇಕಾದಂತಹ ಗುಣಗಳು ಎಂಬುದಾಗಿ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಮಗೆ ಬಹಳ ಸಂತೋಷ ಅಂದ್ರೆ ಅಂತಹ ಮಾರ್ಗದಲ್ಲಿ ನಿರತರಾಗಿರತಕ್ಕಂತಹ ವೈದಿಕರು ನಮ್ಮ ಭಾಗದಲ್ಲಿದ್ದಾರೆ ಎಂಬುದು ನಮಗೆ ಹೆಮ್ಮೆಯ ವಿಷಯ. ಯಾಕೆ ಅಂದ್ರೆ ಶ್ರೀಧರ ಭಟ್ರ ಹತ್ರ ನಾನು ಹೀಗೆ ಜಪ ಎಲ್ಲ ಮುಗಿದಿದೆ, ಮಂಗಲೋತ್ಸವ ಆಗಬೇಕಾಗಿದೆ, ಪೂರ್ಣಾಹುತಿಯ ಕಾರ್ಯಕ್ರಮ ಆಗಬೇಕಾಗಿದೆ ಅಂತ ಹೇಳಿದಾಗ ಅದರ ಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಊರಿನ ವೈದಿಕರಿಗೆ ಎಲ್ಲರನ್ನ ನಾನು ಕೇಳಿಕೊಡ್ತೇನೆ ಅಂತ ಹೇಳಿ ನರಸಿಂಹ ಭಟ್ರ ಹತ್ರ ನೀರ್ಗಾನ ವಿಶ್ವನಾಥ್ ಭಟ್ರ ಮಾರ್ಗದರ್ಶನದಲ್ಲಿ, ನರಸಿಂಹ ಭಟ್ರ ಅಧ್ವರ್ಯು ಸ್ಥಾನದಲ್ಲಿ ಹಾಗೂ ಬೇರೆ ಎಲ್ಲ ಪುರೋಹಿತರ ಸಹಾಯವನ್ನು ಪಡೆದುಕೊಂಡು ಅವರು ಮುಂದೆ ನಿಂತು ಮಾಡಿದ್ದಾರೆ.
ನಿತ್ಯ ಜೀವನದ ಜಂಜಾಟಗಳ ನಡುವೆಯೂ ವ್ಯಕ್ತಿತ್ವ ವೃದ್ಧಿಗಾಗಿ ನಡೆಯುವ ಈ ಶಿಬಿರ ಏಪ್ರಿಲ್ 20 ಮತ್ತು 21ರಂದು ನಡೆಯಲಿದೆ. ಸತ್ಸಂಗ ರಜತ ಮಹೋತ್ಸವದ ನಿಮಿತ್ತ ಆಧ್ಯಾತ್ಮ ಚಿಂತನಾಮೃತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸತ್ಸಂಗದಲ್ಲಿ ಭಾಗವಹಿಸುವವರಿಗೆ ಶ್ರೀಗಳ ಅಣತಿಯಂತೆ ಯಾವುದೇ ಶುಲ್ಕವಿರುವುದಿಲ್ಲ. ವಸತಿ ವ್ಯವಸ್ಥೆ ಇದ್ದಲ್ಲಿ ಏಪ್ರಿಲ್ 15ರ ಒಳಗೆ 9886449689 ಈ ನಂಬರ್ಗೆ ಕರೆ ಮಾಡಿ ತಿಳಿಸಬೇಕು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.